ಹಾಯ್ ಹಲೋ ನಮಸ್ಕಾರ ಅನಿರುದ್ಧ ರಕ್ಷ ಅಂತ ಅನಿಸಿದ ಈಗ ಸ್ಟೇಪ್ ಫ್ರಮ್ ಕಾಲೇಜಿನ ಸ್ಟಾರ್ಟ್ ಆಗತೈತಿ. ಈಗಂತೂ ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಬರತ್ತವ. ನಿಮ್ಮ ಪ್ರೀತಿ ವಿಶ್ವಾಸ ಸಿಗತೈತಿ ತಕ್ಕ ಮಟ್ಟಿಗೆ. ಎದಕ್ಕಂತಂದ್ರೆ ನಾನು ಆಲ್ಮೋಸ್ಟ್ ಆಲ್ 500 ಬ್ಲಾಗ್ಸ್ ಆಗಕ್ಕೆ ಬಂದತ್ತವ. ಸ್ವಲ್ಪ ಹ್ಯಾಪಿ ಆಗತೈತಿ. ಹಂಗಾಗಿ ಈಗ ಸಬ್ಸ್ಕ್ರೈಬರ್ 195 ಅದಾರೆ, 196 ಇದೆ. ಸ್ವಲ್ಪ ಸಬ್ಸ್ಕ್ರೈಬರ್ ಕಮ್ಮಿ ಆಗ್ಯಾರ, ಇರಲಿ ನಡೀತೈತಿ. ಇರ್ತೈತಿ ಒಂದೊಂದು ಸಲ ಅದೇ ಮಾಡೋಕೆ ಬರಲ್ಲ. ಆದಷ್ಟು ಲಘುನ 200 ಸಬ್ಸ್ಕ್ರೈಬರ್ ಆಗಕ್ಕೆ ಬಂದಾರೆ. ನೋಡಮ್ಮ, ಆದಷ್ಟು ಲಘುನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತು ಮರಿಬೇಡಿ. ಹಂಗೆ ಬ್ಲಾಗ್ಸ್ ಕಂಟಿನ್ಯೂ ಬರ್ತಿರ್ತಾವೆ. ಹಂಗೆ ನಿಮ್ಮ ಸಪೋರ್ಟ್, ನಿಮ್ಮ ಹ್ಯಾಪಿನೆಸ್ ಮತ್ತೆಲ್ಲ ಇರಲಿ. ಯಾಕಂತಂದ್ರೆ ಈ ಜರ್ನಿದಾಗ ಭಾಳ ಟೈಮ್ ಹಿಡಿತೈತೆ ಅಂತ ನಮಗೂ ಗೊತ್ತು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ 5 ಇಯರ್ ಇಲ್ಲಕಂದ್ರೆ ಒಂದು 10 ಇಯರ್ ಮಟನೂ ಕೊಡಬೇಕಾಗ್ತೈತಿ ನಾನು ಯೂಟ್ಯೂಬಿಗೆ. ಮತ್ತು ಗ್ರೋ ಆಗ್ಬೇಕಂತಂದ್ರೆ ಅದು ಲೈಕ್ ನಮ್ದು ಹಾಬಿ ಅಂತೇಳಿ, ಲೈಕ್ ಏನಾದ್ರು ಸೈಡ್ ಹಸಲ್ ಏನಾಗ್ತಾರಲ್ಲ ಆ ಥರ ಅದು ಕಂಟಿನ್ಯೂ ಆಗ್ತಿರ್ತದೆ ಅಂತೇಳಿ ಐ ಹೋಪ್ ಇಟ್ಕೊಂಡು ಈಗ ನೋಡೋದು ಅಲ್ಲಿ ಮಟ್ಟ ಕಂಟಿನ್ಯೂ ಆಗ್ತೈತೆ, ಅಲ್ಲಿ ಮಟ್ಟ ಮಾಡೋಣ. ಹಂಗೆ 200 ಸಬ್ಸ್ಕ್ರೈಬರ್ ಆಗಕ್ಕೆ ಬಂದಾರ. ಆದಷ್ಟು ಲೋಗನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಬರೀ ಈಗ ಫಟಾಫಟ ಇನ್ನು ನಮ್ಮ ಕಾಲೇಜಿಗೆ ಕ್ಲಾಸ್ ಎಲ್ಲ ಮುಗ್ದಾವ. ಸ್ವಲ್ಪ ಇಲ್ಲಿ ಆಡಿಟೋರಿಯಂ ಹೋಗ್ಯಾರ. ಅದೇ ಸಮಯ ನಾನು ಬ್ಲಾಗ್ ಮಾಡೋದೈತೆ, ನಾನು ಇಲ್ಲೇ ಹೋಗ್ಕೊಂಡಿದ್ದೀನಿ. ಇನ್ನು ಕಂಟಿನ್ಯೂಸ್ ಇನ್ನೂ ಕ್ರೇಜಿ ಬ್ಲಾಗ್ ಬರೋದು. ಇನ್ನು ಎಲ್ಲಿ ಗೋವಾ ಹೋಗಿ ಟ್ರಿಪ್ ಇನ್ನೂ ಭಾಳ ಅದಾವ. ಬರೀ ಇನ್ನೂ ನೆಕ್ಸ್ಟ್ ಲೆವೆಲ್ ಅದು. ಇನ್ನೊಂದು ಏನು ಸ್ಯಾಡ್ ನ್ಯೂಸ್ ಅಂತಂದ್ರೆ ಲೈಕ್ ನಮ್ದು ಇನ್ನು 2 months ಅಷ್ಟೇ ಇತ್ತು ಕಾಲೇಜ್. ಅದಾಗಿಂದ ನೋಡ್ಬೇಕು ಹೈಯರ್ ಸ್ಟಡಿ ಹೋಗ್ಬೇಕು ಅಥವಾ ಏನಾದರೂ ಜಾಬ್ ಮಾಡ್ಬೇಕು ಅಂತೇಳಿ ನಿಮ್ಮ ಸಜೆಷನ್ನ ಕಮೆಂಟ್ ಬಾಕ್ಸ್ ಮಾತ್ರ ಮಾಡಿ ಕಮೆಂಟ. ಯಾಕಂತಂದ್ರೆ ನಿಮ್ದು ಒಂದು ಕಮೆಂಟ ನಮ್ಗೆ ಭಾಳ ಹೋಪ್ ಸಿಗ್ತೈತಿ. ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಒಂದು ಲೈಕ್ ಆಗಿರ್ಬೋದು, ಭಾಳ ಹೋಪ್ ಆಗಿರ್ತೈತಿ. ನಿಮ್ಗೆ ಬರೀ ಅದ ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು. ನಮಗದ ಮೋಟಿವೇಶನ್ ಇದ್ದಾಗ ಬರೀ 1 ಲೈಕ್, 1 ಸಬ್ಸ್ಕ್ರೈಬರ್, 1 ಶೇರ್, 1 ಲೈಕ್ ನಮಗೆ ಮೋಟಿವೇಶನ್ ಇದ್ದಾಗ ಅಂದ್ರೆ ನಮಗೆ ಮಾಡೋರು. ಈಗ ಹೆಂಗಿರ್ತೈತಿ, ಇಲ್ಲೇ ರಿವಾರ್ಡ್ ಸಿಗಂಗಿಲ್ಲ ಜಲ್ದಿ. ಏನಿಲ್ಲ 10 ಇಯರ್ 15 ಇಯರ್ ಕೊಡಬೇಕಾಗ್ತೈತಿ ರಿವಾರ್ಡ್ ಅಂತ. ಅಷ್ಟು ಲೋಗು ಸಿಗಂಗಿಲ್ಲ, ಎಲ್ಲಿಯೂ ಸಿಗಂಗಿಲ್ಲ. ಒಂದು ಗಿಡ ಹಚ್ಚಿದ ಅದು ಬೆಳಕ 5 ವರ್ಷ ಬೇಕು. ಹಂಗೆ ಯೂಟ್ಯೂಬ್ನಲ್ಲಿ ಹೋಗಕ್ಕೆ ಭಾಳ ವರ್ಷ ಬೇಕು, ಭಾಳ ಎಫೆಕ್ಟ್ ಬೇಕು. ನನ್ನ ಕಡೆಯಿಂದ ಭಾಳ ಇದು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಅದಕ್ಕೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಆದ್ರೆ ಒಂದು ರಿವಾರ್ಡ್ ಏನು ಸಿಗಲ್ಲ. ಅದಕ್ಕೆ ನಮ್ಮ ಮೈಂಡ್ ಸೆಟ್ ಹೆಂಗಿರ್ತೈತಿ, ಏನೋ ಈ ಒಂದು ವಿಡಿಯೋ ಹಾಕಿದ್ರೆ ರೀಚ್ ಆಗ್ಬಿಡ್ಬೇಕು, ಮೊನಿಟೈಸೇಷನ್ ಆಗಿಬಿಡ್ಬೇಕು, ಮತ್ತೇನು ಇನ್ಕಮ್ ಬಂದ್ಬಿಡ್ಬೇಕು, ಹಾಗೆಲ್ಲ ಸೋರ್ಸ್ ಇರ್ತೈತಿ. ಮನೆಯವ್ರು ಆಬ್ವಿಯಸ್ಲಿ ಅದೇ ಇರ್ತೈತಿ. ಏನಂತ ಈ ಮಗ ಲೈಫ್ನಾಗ ಏನೋ ಒಂದು ಚಲೋ ಮಾಡ್ಬೇಕು ಅಂತೇಳಿ. ಆದ್ರೆ ಅವ್ರಿಗೂ ಇರ್ತೈತಿ. ಲೈಕ್ ನಾ ಈಗ 15 ವರ್ಷ ಇದು ಕೊಟ್ಟ ಏನಾಗಲಿಲ್ಲ ಅಂತ ಅದು ಸಂಬಂಧ ಇದು ಸೈಡ್ ಅಷ್ಟೇ. ಕಾಲೇಜ್ ಆಯ್ತು, ಲೈಕ್ ಇಲ್ಲಿ ಚೆಕ್ ಮಾಡಿ ಕ್ಲಾಸ್ ಎಲ್ಲ ಮುಗ್ದೈತಿ. ಕಾಲೇಜ್ ಆತ ಮತ್ತು ಕ್ಲಾಸ್ ಎಲ್ಲ ಮುಗಿಸಿ ಮಾಡೋದಿರ್ತದೆಲ್ಲ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಆದ್ರೂ ಮಜಾ ಬರ್ತೈತಿ. ಅದಕ್ಕೆ 3 ವರ್ಷ ಅಂತಂದ್ರೆ ಮಸ್ತ್ ಮಜಾ ಆಡಿದ್ವಿ. ಆದ್ರೆ ಇನ್ನೊಂದೇನೋ ಗೇಟ್ ದಾಟಿಂದ ಈ ಗೇಟ್ ದಾಟಿಂದ ಏನು ಕ್ವಶನ್ ಮಾರ್ಕ್ ಕಾಣತಿದ್ದಿ. ಒಂದು ಈಗ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಥವಾ ಲೈಕ್ ಜಾಬ್ ಮಾಡ್ಬೋದು ಅಂತೇಳಿ. ಈಗ 3 ಇಯರ್ಸ್ ಆದವು, ಮತ್ತು 2 ಇಯರ್ಸ್ ಅಂತಂದರೆ ಮತ್ತು MBA ಆಗಿರ್ಬೋದು, MCOM ಆಗಿರ್ಬೋದು, ಭಾಳ ಡಿಗ್ರೀಸ್ ಅದಾವ. ಆಪರ್ಚುನಿಟಿ ಅಂತ ಭಾಳ ಅದಾವ. ಆದ್ರೆ ನೋಡೋಮ ಎಲ್ಲಿ ಮಠ ಆಗ್ತೈತಿ ಅಲ್ಲಿ ಮಠ ಮಾಡೋಮ. ಹಂಗೆ ನಿಮ್ಮ ಸಪೋರ್ಟಿಗೆ ಇರಲಿ. ಹಂಗೆ ಇನ್ನೊಂದೇನ ಈ ಗ್ರೋ ಆಗ್ಬೇಕಂತಂದ್ರೆ ಇಲ್ಲಿ ಟೈಮ್ ಅಂತೂ ಸಾಕಷ್ಟು ಬೇಕು, ಟೈಮ್ ಕೊಡಬೇಕು. ಎದಕ್ಕಂತಂದ್ರೆ ಗ್ರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಕನ್ಸಿಸ್ಟೆನ್ಸಿ ಮೇನ್ ಇರಬೇಕು. ಎದಕ್ಕಂತಂದ್ರೆ 5 ವರ್ಷ ಮಾಡಿದ್ದು 2 ವರ್ಷ ಮಾಡಿ